ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಶನಿವಾರ ಪಾಗಲ್ ಪ್ರೇಮಿಯಿಂದ ಕುಲಿಯಾದಂತಹ ಯಲ್ಲಾಪುರದ ಅಡಿಗೆ ಸಹಾಯಕಿ ರಂಜಿತಾ ಬನಸೋಡೆ ಅವರ ಕುಟುಂಬಸ್ಥರಿಗೆ 8.5 ಲಕ್ಷ ರೂಪಾಯಿ ಪರಿಹಾರಧನದ ಚೆಕ್ ಅನ್ನು ನೀಡಲಾಗಿದೆ. ಆದರೆ ಇದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಗುಂಡೇಟಿಗೆ ಬಲಿಯಾದಂತಹ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರವನ್ನು ನೀಡಲಾಗಿದೆ. ಅದೇ ರಂಜಿತಾ ಕುಟುಂಬಕ್ಕೆ ಕೇವಲ 8.25 ಲಕ್ಷ ಪರಿಹಾರವನ್ನ ನೀಡಿ ತಾರತಮ್ಯವನ್ನ ತೋರ್ಲಾಗ್ತಾ ಇದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದಲ್ಲಿ ರಂಜಿತಾ ಬನಸೋಡೆ ಅಮಾನವೀಯವಾಗಿ ಹತ್ಯೆ ಮಾಡಲಾಗಿದೆ. ರಂಜಿತಾ ತನ್ನ ಮಗುವನ್ನ ಬಿಟ್ಟು ಪ್ರಾಣವನ್ನ ತ್ಯಜಿಸಿದ್ದು, ಈಗ ಆ ಮಗು ಅನಾಥವಾಗಿದೆ. ಪರಿಹಾರವಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು 8.25 ಲಕ್ಷ ಹಣವನ್ನು ನೀಡಿದ್ದಾರೆ. ಇತ್ತ ಕಡೆ ಬಳ್ಳಾರಿಯಲ್ಲಿ ಗುಂಡೇಟಿಗೆ ಬಲಿಯಾದಂತಹ ರಾಜಶೇಖರ್ ಕುಟುಂಬಕ್ಕೆ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡಿದ್ದಾರೆ. ರಾಜಶೇಖರ್ ಮನೆಗೆ ತೆರಳಿದಂತಹ ಜಮೀರ್ ಅಹಮದ್ ಖಾನ್ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿ ರಾಜಶೇಖರ್ ತಾಯಿ ತುಳಸಿ ಕೈಗೆ 25 ಲಕ್ಷದ ಹಣವನ್ನ ನೀಡಿದ್ದಾರೆ. ಇಡೀ ಕುಟುಂಬಕ್ಕೆ ರಾಜಶೇಖರ್ ಆಧಾರವಾಗಿದ್ದ. ಅವನ ದುಡಿಮೆಯಿಂದಲೇ ಇಡೀ ಕುಟುಂಬ ಜೀವನವನ್ನ ನಡೆಸ್ತಾ ಇತ್ತು. ಹೀಗಾಗಿ ಕಾಂಗ್ರೆಸ್ ನಾಯಕ 25 ಲಕ್ಷ ಪರಿಹಾರವಾಗಿ ನೀಡಿದ್ದಾರೆ. ಇತ್ತ ರಂಜಿತಾ ಕುಟುಂಬದಲ್ಲಿ ಈಗ ಆಕೆಯ ಮಗುವನ್ನ ನೋಡಿಕೊಳ್ಳೋದು ಯಾರು ಅನ್ನುವಂತ ಪ್ರಶ್ನೆ ಎದ್ದಿದೆ. ಅಲ್ಲದೆ ಮಗುವಿನ ಭವಿಷ್ಯಕ್ಕಾಗಿ ಸರ್ಕಾರ ನೆರವಾಗಬೇಕಾಗಿದೆ. ಆದರೆ ಸರ್ಕಾರವೇ ಈ ರೀತಿ ತಾರತಮ್ಯ ಮಾಡೋದು ಎಷ್ಟು ಸರಿ? ರಾಜಶೇಖರದ್ದು ಮಾತ್ರ ಜೀವವೇ, ರಂಜಿತಾ ಏನು ಅಲ್ವೇ? ಇನ್ನು ಶುಕ್ರವಾರ ನಡೆದಂತಹ ರಾಜಕಾರಣಿಗಳ ಜಟಾಪಟಿಯಲ್ಲಿ ಬಡವರ ಮಕ್ಕಳು ಬಲಿಯಾಗ್ತಾರೆ ಅನ್ನೋದಕ್ಕೆ ಬಳ್ಳಾರಿ ಬ್ಯಾನರ್ ಗಲಾಟೆ ತಾಜಾ ನಿದರ್ಶನ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಗುಂಡೇಟಿಗೆ ಬಲಿಯಾಗಿದ್ದಾನೆ. ಇತ್ತ ಗಂಡನಿಂದ ದೂರವಾಗಿದ್ದಂತಹ ರಂಜಿತಾ ತನ್ನ ಹಾಗೂ ತನ್ನ ಕಂದನ ಹೊಟ್ಟೆಪಾಡಿಗಾಗಿ ರಾಮಾಪುರ ಶಾಲೆಯಲ್ಲಿ ಅಡಿಗೆ ಸಹಾಯಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಮೊಹಮ್ಮದ್ ರಫೀಕ್ ಎಂಬಾತನ ಹಿಂದೆ ಬಿದ್ದಿದ್ದ. ಇನ್ನು ರಂಜಿತಾ ನಿರಾಕರಿಸಿದ ಹಿನ್ನೆಲೆ ಶನಿವಾರ ಮಧ್ಯಾಹ್ನ ಶಾಲೆಯಿಂದ ಹಿಂತಿರುಗುತ್ತಿದ್ದಾಗ ದಾರಿಯಲ್ಲಿ ಅಡ್ಡಗಟ್ಟಿ ಹತ್ಯೆ ಮಾಡಿದ್ದ. ಈಗ ಆತನು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆದರೆ ರಂಜಿತಾ ಸಾವಿನಿಂದ ಪ್ರಪಂಚದ ಅರಿವಿಲ್ಲದ ಆಕೆಯ ಮಗ ಅನಾಥನಾಗಿದ್ದಾನೆ. ಕಾಂಗ್ರೆಸ್ ಕಾರ್ಯಕರ್ತ ಅನ್ನುವಂತ ಒಂದೇ ಕಾರಣಕ್ಕೆ ಸರ್ಕಾರ ಈ ಧೋರಣೆ ಮಾಡ್ತಿದ್ಯಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ ಆಗಿರ್ಬೇಕು. ರಂಜಿತಾ ಕುಟುಂಬಕ್ಕೂ ಕೂಡ 25 ಲಕ್ಷ ಹಣ ಕೊಡಬೇಕು ಅನ್ನೋದೇ ಫೋಕಸ್ನ ಮನವಿಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರಿ ಫೋಕಸ್.